ಇವತ್ತು ನಾನು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಫೈನಲಿ ಮನೆಗೆ ಬಂದ್ವಿ. ವಿತ್ ಮೇಕಪ್ಪಲ್ಲಿ ಹೆಂಗಿರ್ತಾರೆ ನೋಡಿ. ಇವಾಗ ಜಸ್ಟ್ ನಾಷ್ಟ ಮಾಡಿದ್ದೀವಿ. ಬರ್ತೀನಿ ನೀವು ಸ್ವಲ್ಪ ಕುಳಿ. ಇವರು ಇವತ್ತಿನ ಶೆಫ್ ಅನ್ಕೊಳ್ಳಿ. ಸೊ ಇವತ್ತು ಊಟಕ್ಕೆ ಒಬ್ಬಟ್ಟು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ. ಸೊ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಸೊ ಈ ವ್ಲಾಗಲ್ಲಿ ನನ್ನ ಚಾನಲ್ನಲ್ಲಿ ಸೊ ಇದು 3ನೇ ವ್ಲಾಗ್ ಅನಿಸುತ್ತೆ, ಸೀಮಂತದ ವ್ಲಾಗು. ಸೊ ಹೌದು, ಸೀಮಂತ ಫಂಕ್ಷನ್ಗೆ ಹೊರಡ್ತಾ ಇದ್ವಿ. ಸೊ ಲಾಸ್ಟ್ ಒಂದು ಸೀಮಂತ ಆಯಿತು, ಅಲ್ಲಿಗೂ ಕೂಡ ಹೋಗಿದ್ದು ಅಪ್ಪನ ತಂಗಿ ಮಗಳದು. ಸೊ ಇವಾಗ ಹೋಗ್ತಾ ಇರೋದು ಮಮ್ಮಿಯ ಅಣ್ಣನ ಮಗಳು ಸೀಮಂತ. ಸೊ ಹಂಗಾಗಿ ಏನೇನು ಬೇಕು ಎಲ್ಲನೂ ನಾನು ಇವಾಗಲೇ ಎತ್ತಿಟ್ಕೊಳ್ಬಿಡ್ತಾ ಇದ್ದೀನಿ. ಸೊ ಅಮ್ಮಂದು ಸ್ಯಾರೀಸು ಮತ್ತು ನಂದು ಡ್ರೆಸ್ಸಸ್ ಎಲ್ಲ ಇದೆ. ಅದನ್ನು ಇವಾಗ ಈ ಬ್ಯಾಗಲ್ಲಿ ನಾನು ಇವಾಗ ತುಂಬಬೇಕು. ಎಲ್ಲ ಆಗುತ್ತಾ ಅಂತ ನೋಡ್ಕೊತೀನಿ. ನಂದೊಂದು 3 ಜೊತೆ ಇದೆ, ಅಮ್ಮಂದೊಂದು 3 ಜೊತೆ ಇದೆ. ಸೊ ನನ್ನ ಔಟ್ಫಿಟ್ಟು ಫಂಕ್ಷನ್ಗೆ ಏನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನಾನು ಸೊ ಫಂಕ್ಷನ್ ದಿನನೇ ತೋರಿಸ್ತೀನಿ. ಈ ಒಂದು ಬ್ಯಾಗ್ನಲ್ಲಿ ನನಗೆ ಬೇಕಾಗಿರುವಂತಹ ಐಟಮ್ಸ್ ಅಂದರೆ ಮೇಕಪ್ ಐಟಮ್ಸು ಮತ್ತು ಜ್ಯುವೆಲರಿಗಳನ್ನ ಈ ಬ್ಯಾಗ್ನಲ್ಲಿ ಕ್ಯಾರಿ ಮಾಡ್ತೀನಿ. ಸೊ ಇದರಲ್ಲಿ ವಾಟರ್ ಬಾಟಲ್, ಚಾರ್ಜರ್ ಮತ್ತು ಏನೇನು ಬೇಕು ಐಟಮ್ಸ್ಗಳು ಅದನ್ನೆಲ್ಲ ಇದರಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಈ ಒಂದು ಟ್ರೈಪಾಡ್ನ ಎತ್ಕೊಳ್ತಾ ಇದ್ದೀನಿ. ಇದು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ. ಸೊ ಈ ಒಂದು ಟ್ರೈಪಾಡ್ನ ಎತ್ಕೊಳ್ತಾ ಇದ್ದೀನಿ. ಇಲ್ಲಿ ಜ್ಯುವೆಲರೀಸ್ ಹಾಗೆ ಏನೇನು ಬೇಕು ಸೊ ಐಟಮ್ಸ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಹೇಳಿದ್ನಲ್ವ, ಈ ಬ್ಯಾಗ್ನಲ್ಲಿ ನಾನು ಸ್ಟೋರ್ ಮಾಡ್ಕೊಳ್ತಾ ಇರೋದು ನನ್ನ ಮೇಕಪ್ ಐಟಮ್ಸ್ ಹಾಗೆ ಜ್ಯುವೆಲರಿಗಳನ್ನ. ಸೊ ಇದರಲ್ಲಿ ಕಂಪಾರ್ಟ್ಸ್ಮೆಂಟ್ ಜಾಸ್ತಿ ಇದೆ, ಸೊ ಸ್ಪೇಸ್ ಕೂಡ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಒಂದು ಬ್ಯಾಗ್ನ ನಾನು ಇವಾಗ ತಗೊಳ್ತಾ ಇದ್ದೀನಿ. ಇವಾಗ ಈ ಒಂದು ಬ್ಯಾಗ್ನಲ್ಲಿ ನನ್ನ ಮೇಕಪ್ ಐಟಮ್ಸ್ಗಳನ್ನೆಲ್ಲ ಇದರಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಮೇಕಪ್ ಕಿಟ್ಟನ್ನು ನಾನು ಮೀಶೋನಲ್ಲಿ ತರಿಸಿದ್ದು. ಸೊ ತುಂಬಾ ವರ್ತಿದೆ, 110 ರುಪೀಸ್ ಅನಿಸುತ್ತೆ ಇದು ಅಷ್ಟೇ. ಸೊ ಇದರಲ್ಲಿ ಇವಾಗ ಏನೇನು ಸ್ಟೋರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಈ ಒಂದು ಮೇಕಪ್ ಕಿಟ್ನಲ್ಲಿ ಸೊ ಇಷ್ಟು ಐಟಮ್ಸ್ನ ನಾನು ಎತ್ತಿಟ್ಕೊಂಡಿದ್ದೀನಿ. ಸೊ ಇದರಲ್ಲೆಲ್ಲ ಬೇಕಾಗಿರೋವಂಥದ್ದೇನೆ. ಸೊ ಆಮೇಲೆ ಈ ಒಂದು ಅಮೃತಾಂಜನ್ ನನಗೆ ಇರಲೇಬೇಕು. ಸೊ ಹಾಗಾಗಿ ಇದನ್ನು ಎತ್ಕೊಳ್ತಾ ಇದ್ದೀನಿ, ನೆನಪಲ್ಲಿ ಇದನ್ನು ಎತ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲೆಲ್ಲ ಇವಾಗ ಏನೇನು ಬೇಕು ಐಟಮ್ಸ್ ಎಲ್ಲ ತುಂಬಿಸ್ಬಿಟ್ಟಿದ್ದೀನಿ. ಸೊ ಇನ್ನೆಲ್ಲ ನಾರ್ಮಲ್ ರೆಗ್ಯುಲರ್ ಪೇಸ್ಟು, ಬ್ರಷು ಅದೆಲ್ಲ ರೆಗ್ಯುಲರ್ ಎತ್ಕೊಳ್ತೀವಿ. ಆಮೇಲೆ ಸೊ ನಮ್ಮ ಅಣ್ಣನೂ ಕೂಡ ಇವಾಗ ನಮ್ಮನ್ನ ಕಳಿಸ್ಕೊಡೋಕ್ಕೆ ಅಂದ್ಬಿಟ್ಟು ಬಂದಿದ್ದ. ಸೊ ಇವಾಗ ಫೈನಲಾಗಿ ಟ್ರೈನ್ ಹೋಗ್ತಾ ಇದೆ. ಬಾಯ್. ಬ್ಯಾಂಗ್ಳೂರಿನಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ ನೋಡಿ. ನಾಯಿ ಬಂದು ಬಿಸ್ಕೆಟ್ ಹಾಕಿ ಅನ್ನೋ ರೀತಿ ನೋಡ್ತಿದೆ. ಸೊ ಇವಾಗ ಫೈನಲಿ ಮನೆಗೆ ಬಂದ್ವಿ. ಸೊ ಇವಾಗ ನೋಡಬೇಕು ಮುಂದಿನ ಕೆಲಸ ಏನಿದೆ ಅಂತ ಹೇಳಿ. ಈಗ ದೀಪ ಹಾಕಂಗೆ ನಾನು ಮೆಹಂದಿ ಬಿಡಬೇಕು. ಸೊ ನಾನು ಮತ್ತೆ ಟೀ ಮಾಡ್ತೀನಿ ಅಂತ ಹೇಳಿದ್ರು. ಟೀ ಕುಡಿದು ಇವಾಗ ಮೆಹಂದಿನ ಬಿಡಿಸ್ಬೇಕು. ಸೊ ಇವಾಗ ಯಾವ್ದಾದ್ರು ಗೂಗಲ್ನಲ್ಲಿ ಮೆಹಂದಿ ಫೋಟೋಸ್ ನೋಡಿ ಟ್ರೈ ಮಾಡ್ತೀನಿ ಚೆನ್ನಾಗಿ ಬಿಡೋಕ್ಕೆ. ನೋಡೋಣ ವ್ಲಾಗ್ ಹೇಗಿರುತ್ತೆ ಅಂತ. ಜರ್ನಿ ಅಂತೂ ಇವತ್ತು ತುಂಬಾ ಬೇಜಾರಾಯಿತು. 1 ಅವರ್ ಬೆಂಗಳೂರಲ್ಲೇ ನಿಲ್ಲಿಸಿದ್ರು. ಸೊ ಹಂಗಾಗಿ ಇಲ್ಲಿಗೆ ಇವಾಗ ಬರೋದಕ್ಕೆ ಲೇಟ್ ಆಯಿತು. ಸೊ ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಹಂಗೆ ಆಗುತ್ತೆ. ಸೊ ನೋಡೋಣ ಮುಂದಿನ ಕೆಲಸ ಏನೇನಿದೆ ಅಂತ ಹೇಳಿಬಿಟ್ಟು. ಸೊ ನಾಳೆ ರಿಟರ್ನ್ ಆಗಬೇಕು ಮತ್ತೆ ನಾವು ಮೈಸೂರಿಗೆ. ಸೊ ಅಷ್ಟೇ ಗೈಸ್. ಸೊ ಟೀ ಬಂದಿದೆ, ಟೀ ಮತ್ತು ಬಿಸ್ಕೆಟ್. ಸೊ ಇದನ್ನು ಇವಾಗ ತಿನ್ನೋಣ. ವಿತ್ ಮೇಕಪ್ಪಲ್ಲಿ ಹೆಂಗಿರ್ತಾರೆ ನೋಡಿ, ವಿತೌಟ್ ಮೇಕಪ್ಪಲ್ಲಿ ಹೆಂಗಿರ್ತಾರೆ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಬಾತ್ ಮಾಡೋಕ್ಕೆ. ಬಾತ್ ತಿಂದು ತಿಂದು ನನಗಂತೂ ಬೋರ್ ಆಗಿಬಿಟ್ಟೈತೆ. ತಿಂತೀನಿ ಅದನ್ನೇ. ಹೆಲೋ, ಗುಡ್ ಮಾರ್ನಿಂಗ್. ಸೊ ಇವಾಗ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಂಗಾಗಿ ಏನೇನು ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಫ್ರೂಟ್ಸ್ನು ಕೂಡ ಈಗ ತಟ್ಟೆಗೆ ತುಂಬ್ತಾ ಇದ್ದಾರೆ. ಇನ್ನೊಂದು ಏನಪ್ಪ ಅಂತ ಅಂದರೆ, ನಾನು ಟ್ರೈಪಾಡ್ನ ಎತ್ಕೊಂಡೆ, ಯೂಸ್ ಆಗುತ್ತೆ ವೀಡಿಯೋ ಮಾಡೋಕ್ಕೆ ಅಂತ ಹೇಳಿ. ಅದು ಯೂಸೇ ಆಗಿಲ್ಲ, ಬ್ಯಾಗಲ್ಲಿ ಹಾಗೆ ಇದೆ.
ಸೊ ಇದೆಲ್ಲ ಡೆಕೋರೇಟಿವ್ ಆಗಿ ನಾನು ಏನು ತೋರಿಸ್ತೀನಿ ಅದನ್ನು ನೈಟ್ 1:30ವರೆಗೂ ನಮ್ಮ ರಜನಿ ಅಣ್ಣ ಮಾಡಿರೋದು. ಸೊ ಅವರು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರು ಹೀಗೆ ಮಾಡಬೇಕು ಅಂತ ಹೇಳಿ. ಮತ್ತು ನಮ್ಮ ದೀಪಕನಿಗಿದು ಡ್ರೀಮ್ ಸೊ ಸೀಮಂತ ಮಾಡಿಸ್ಕೊಳ್ಳೋದು. ಸೊ ಹಂಗಾಗಿ ಫೈನಲಾಗಿ ಇವತ್ತು ಸೀಮಂತ ಫಂಕ್ಷನ್ ನಡೀತಾ ಇದೆ. ಡ್ರೀಮ್ ಅಂದರೆ ಸೊ 2ನೇ ಪಾಪುಗೂ ನಾನು ಸೀಮಂತ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಈ ಥರ ಮಾಡ್ಕೊಳ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಮೊದಲನೇ ಸೀಮಂತದಲ್ಲಿ ಹಾಗಾಗಿಲ್ಲ ಅವ್ರಿಗೆ. ಅದಕ್ಕೆ ಸೊ ಈ ಸಲ ಸೀಮಂತದಲ್ಲಿ ಅವರು ನಾನು ಹೀಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಸೀಮಂತ ಮಾಡ್ಕೊತಾ ಇರೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಫಸ್ಟು ಇವತ್ತು ಸೀಮಂತದಲ್ಲಿ ಹೋಗೇ ಇರಲಿಲ್ಲ. ಸೊ ಅಲ್ಲಿ ಸಿಂಪಲ್ಲಾಗಿ ಮಾಡಿದರು. ಸೊ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಸ್ಮೈಲ್ ಸ್ಮೈಲ್ ಕೊಡು. ಸೊ ನಮ್ಮ ದೀಪಕ ಎಲ್ಲ ಫ್ರೆಂಡ್ಸ್ಗೂ ಕೂಡ ಹೇಳಿದರು. ಸೊ ಕೆಲವು ರೀಸನ್ಗಳಿಂದ ಅವ್ರು ಬಂದಿಲ್ಲ. ಮತ್ತು ಇವಾಗೆಲ್ಲ ಏನೇನೋ ಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಅಂತೂ ನನಗೆ ಗೊತ್ತಿಲ್ಲ. ಸೊ ಅವರು ಏನು ಮಾಡ್ತಿದ್ದಾರೆ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅಸಿಸ್ಟೆಂಟ್ ಕರೀತಾವ್ರೆ. ನಿಧಾನಕ್ಕೆ ತಪ್ಪ ಚಲ್ದೆ ಇದ್ದಂಗೆ ಹುಷಾರು. ಶಾಸ್ತ್ರ ಎಲ್ಲ ಮುಗಿದು ಫೈನಲ್ ಇವಾಗ ಆರತಿ ಮಾಡ್ತಾ ಇರೋದು. ಸೊ ಸಾಂಗ್ ಹೇಳಿ ಅಂತ ಹೇಳ್ಬಿಟ್ಟು ಅಂತಾಯಿದ್ರು. ನೋಡಿ ಯಾರೂ ಸಾಂಗೇ ಆಡ್ತಾ ಇಲ್ಲ, ಹಂಗೆ ಆರತಿ ಮಾಡ್ತಾ ಇದ್ದಾರೆ. ಇವರು ದೀಪಕನ ಫ್ರೆಂಡು. ನಮ್ಮ ಮಮ್ಮಿ ನೋಡ್ರಿ ಎಷ್ಟು ಚೆನ್ನಾಗಿ ಮಿಂಚ್ತಾ ಇದ್ದಾರೆ ಅಂತ ಬ್ಲೂ ಸ್ಯಾರಿಗೆ. ನಮ್ಮಮ್ಮ ಫೇರ್ ಇರೋದ್ರಿಂದ ಯಾವ ಸ್ಯಾರಿ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾರಲ್ವಾ. ನಾನು ಅಂದ್ಕೊಂಡೆ ಎಲ್ಲರೂ ಶಾಸ್ತ್ರ ಮಾಡಾಯಿತು, ಇವಾಗ ಆರತಿ ಮಾಡ್ತಾ ಇರೋದು ಅಂತ. ಇನ್ನೂ ಒಂದಷ್ಟು ಜನ ಇದ್ರು, ಸ್ವಲ್ಪ ಬ್ಯುಸಿ ಇದ್ರು ಇವರೆಲ್ಲ. ಸೊ ಹಂಗಾಗಿ ಇವಾಗ ಬಂದು ಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ. ಸ್ಮೈಲ್. ಪಟ್ ಅಂತ ತಲೆಗಿರು ವಿಡಿಯೋ ಫೋಟೋ ಆಮೇಲೆ ಫೋಟೋ ಕ್ಲಿಕ್ ಮಾಡ್ಕೋ ಯಾವ್ದು ಬೇಕು. ನಾನು ಪಡೆದ ಆಯಸ್ಸೆಲ್ಲ ನಿನಗೆ ಬರೆದಿರುವೆ. ಗೈಸ್ ನನ್ನ ಇವತ್ತಿನ ಔಟ್ಫಿಟ್ ಹೇಗಿದೆ? ತುಂಬ ವೆದರ್ ಸೂಪರ್ ಆಗಿದೆ ಅನ್ಕೊಳ್ಳಿ. ಫೋಟೋಸ್ಗೆ ಬ್ಲ್ಯಾಕ್ ಡ್ರೆಸ್ಗೆ ಪಿಂಕ್ ಕಲರ್ ವೇಲ್ ದುಪಟ್ಟ ಕಾಂಟ್ರಾಸ್ಟ್ ಬಂದಿದೆ. ಕಮೆಂಟ್ ಮಾಡಿ. ನಾನು ಅಮ್ಮು ಡ್ರೆಸ್ಸು ಕೂಡ ತೋರಿಸ್ತೀನಿ ನೋಡಿ. ಸೊ ಅಮ್ಮದು ಬಂದು ಈ ಥರ ಸಿಂಪಲಾಗಿ ವೇರ್ ಮಾಡಿದ್ದಾರೆ, ಬಟ್ ಎಲಿಗೆಂಟಾಗಿ ಕಾಣ್ತಿದ್ದಾಳೆ ಅವಳು. ಸೊ ಆಯ್ತಾ ಎಲ್ಲ ಫಂಕ್ಷನ್ಸ್ ಮುಗೀತಾ? ಫಂಕ್ಷನ್ಸ್ ಎಲ್ಲ ಮುಗೀತು. ಈಗ ಊಟ ಮಾಡೋದು ಬಾಕಿ ಇರೋದು. ಸೊ ಇವಾಗ ಜಸ್ಟು ನಾಷ್ಟ ಮಾಡಿದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡಬೇಕು. ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದಾರೆ ಏನು ಎತ್ತ ನಾನು ನಿಮಗೆ ತೋರಿಸ್ತೀನಿ. ಸೊ ನೀಟಾಗಾಯಿತು ಫಂಕ್ಷನ್ಸ್ ಎಲ್ಲ. ಸೊ ನಾವು ತುಂಬ ಜನ ಬರ್ತಾರೆ ಅಂದ್ಕೊಂಡ್ವಿ, ಅಷ್ಟು ಜನ ಯಾರಿಲ್ಲ. ನಾವು ಮನೆಯವರಿದ್ದೀವಿ ಮತ್ತು ಇನ್ನೊಂದು ಸ್ವಲ್ಪ ಜನ ಬಂದಿದ್ದಾರೆ ಅಷ್ಟೇ. ಸೊ ಅಡುಗೆ ಏನು ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಸೊ ಇವತ್ತು ನನಗೆ ಅಮ್ಮು ವೀಡಿಯೋನ ಮಾಡಿಕೊಟ್ಲು. ನಾನು ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಅಮ್ಮು ಇವಾಗ ನನಗೆ ವೀಡಿಯೋ ಮಾಡಿಕೊಟ್ಲು. ಖುಷಿ ಆಯಿತು, ವೀಡಿಯೋ ಚೆನ್ನಾಗಿ ಬಂದೈತೆ. ಸೊ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು, ನೋಡೋಣ ಯಾವಾಗತ್ತೆ ಅಂತ ಹೇಳಿ. ಇವತ್ತು ನಾವು ರಿಟರ್ನ್ ಮೈಸೂರಿಗೆ ಹೋಗಬೇಕು. ಎಷ್ಟೊತ್ತಿಗೆ ಹೋಗ್ತೀವಿ ಏನೂ ಗೊತ್ತಿಲ್ಲ. ನೀನು ಹೋಗ್ತೀಯಲ್ಲ? ಇವರು ಹೋಗ್ತಾರೆ. ಇರೋದು ಬೇರೆ ಏರಿಯಾಗೆ ಅಂದರೆ ಬೇರೆ ಏರಿಯಾಗೆ ಹೋಗಬೇಕು. ಸೊ ನೋಡೋಣ. ಸೊ ಅಲ್ಲೊಬ್ರು ಇದ್ದಾರೆ, ಸ್ಯಾರಿ ಉಟ್ಕೊಂಡು ಏನು ಮಿಂಚ್ತವ್ರೆ. ಸ್ವಲ್ಪ ಕುಳ್ಳಿ ನಾವೇನು ಮಾಡಿ ಈಗ ನೋಡೋಣ. ಕೂತ್ಬಿಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಏನೇನು ಅಡುಗೆ ಮಾಡಿದ್ದಾರೆ ಅಂತ. ಥರ್ಡ್ ಪಾರ್ಟ್ನರ್ ಇವರು. ಹಾಂ ನೋಡು ಬನ್ನಿ ನಮ್ಮ ಪಾರ್ಟ್ನರ್. ನಾವು ರೌಂಡ್ಗೆ ಹೋಗಿರ್ಲಿಲ್ಲ, ಬ್ಲಾಗ್ ಮಾಡ್ತಾ ಇದ್ವಿ. ಚೂರು ಕೊಡು ಸಾಕು. ಸೊ ಏನೋ ಇದು ನಿಪ್ಪಟ್ಟು ತಂದ್ಕೊಟ್ಟಿದ್ದಾನೆ, ತಿನ್ನಬೇಕು. ಬರ್ತೀನಿ ಸ್ವಲ್ಪ ಕುಳಿ, ಏನು ಮಾಡೋಕ್ಕಾಗಲ್ಲ. ಅದೇ ಇವಳು ಸ್ಲಿಪ್ಪರ್ ನೋಡಿ ಗೈಸ್. ಅದು
ಸೊ ಏನು ಅಡುಗೆ ಮಾಡಿದ್ದಾರೆ ಅಂತ ಇವಾಗ ನೋಡಬೇಕು. ಸೊ ಅಮ್ಮು ತೋರಿಸ್ತಾಳಂತೆ, ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಹತ್ತಿಂದ ಬಂದಿದ್ದು ಫ್ರೆಂಡ್ ಅವರು. ಈಗ ಬ್ಯಾಕ್ ಡೋರ್ಗೆ ಹೋಗ್ತಿದ್ದೀವಿ. ಎಲ್ಲ ಇದ್ದಾರೆ ಇರ್ಲಿ ಬಾ. ಸೊ ಏನೇನು ಅಡುಗೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್? ಹಾಲು ಕುರ್ಮಾ ಮಾಡ್ತಾ ಇದ್ದೀವಿ. ಆಮೇಲೆ ಈ ರೈಸ್ ಆಯ್ತಾ? ಇವ್ರು ಇವತ್ತಿನ ಶೆಫ್ ಅಂದ್ಕೊಳ್ಳಿ, ಎಲ್ಲ ಪ್ರಿಪೇರ್ ಮಾಡ್ತಾರದು ಇವರೇನೆ, ನಮ್ಮ ಮಾವ ಸೂರಿ ಮಾವ ಅಂತ. ಇವರು ಮೈಸೂರು ನಂಜಮಳಿಗಳಿದ್ದಾರೆ. ಯಾರಾದರೂ ಅಡುಗೆ ಮಾಡ್ಬೇಕಂತ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಹಾಕ್ತೀನಿ ಇವ್ರದ್ದು. ಏನಮ್ಮ ಏನೇನು ಹೇಳು ಅಮ್ಮ. ನಂದೇನಿಲ್ಲ. ನಿಂದೇನಿಲ್ಲ ಅಲ್ಲ ಅಡುಗೆ? ಅಡುಗೆ ಏನು? ಅಡುಗೆ ತಿಂದ್ಮೇಲೆ ಹೇಳ್ಬೇಕು. ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ನಮ್ಮ ಸೂರಿ ಮಾವ ಮಾಡ್ತಾ ಇರೋದು. ಅರೆ ರಿವ್ಯೂ ಕೊಡಬೇಕಲ್ಲ, ರಿವ್ಯೂ ಕೊಡಬೇಕು. ಸೊ ಗೈಸ್, ಇಲ್ಲಿ ಅಳಿಸ್ಲೆಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ, ಆದರೆ ನಮಗೆ ಎಟುಕ್ಸಲ್ಲ. ಇಲ್ಲಿ ತೋರಿಸ್ತೀನಿ, ಕಾಣಿಸಲ್ಲ. ತುಂಬ ಸ್ವೀಟ್ ಇದೆ ಇಲ್ಲಿ ನೋಡಿ. ಈ ಏರಿಯಾದಲ್ಲಿ ಮೇನಾಗಿ ಕಾಮನ್ ಆಗಿ ಕಾಣೋದು ಹಲಸಿನ ಮರ, ಆಮೇಲೆ ಮಾವಿನ. ಅಂದರೆ ಇಲ್ಲಿ ಏನಂದರೆ ನೀರು ಕುಡಿದ್ರೆ ಎಷ್ಟು ಕೋಲ್ಡ್ ಇರುತ್ತೆ ಅಂದರೆ ಮಡಿಕೆ ನೀರು ಅನಿಸ್ಬೇಕು, ಆ ಥರ ಕೋಲ್ಡ್ ಇರುತ್ತೆ, ಸಖತ್ತಾಗಿರುತ್ತೆ ಮಾತ್ರ. ಬಟ್ ಇಲ್ಲಿ ಕ್ಲೈಮೇಟು ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಸುತ್ತಮುತ್ತ ಮರ ಇರೋದ್ರಿಂದ ಸ್ವಲ್ಪ ಅಂದರೆ ಏನಪ್ಪ ಅಂದರೆ ಚಳಿಗಾಗಲ್ಲ, ಬೇಸಿಗೆಗೆ ಇರ್ಬೋದು ಎಲ್ಲರೂ ಕೂಡ ಅಷ್ಟೇ. ತುಂಬ ಚೆನ್ನಾಗಿದೆ ಈ ಏರಿಯಾ ಅಂತೂ. ಆದರೆ ನಾವು ಜನಮನ ನೋಡಿರೋದು ನಮಗಾಗಲ್ಲ. ಅಂದರೆ ನಾವು ತುಂಬಾ ತುಂಬ ಸೈಲೆಂಟ್ ಏರಿಯಾ ಇದ್ದರೆ ನಮಗಾಗಲ್ಲ, ತುಂಬ ಜನ ಇರೋ ಕಡೆ ನಾವಿರೋದು. ಸೊ ಹಂಗಾಗಿ ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಲೇಟ್ ಆಗಿ. ನೋಡ್ತೀರಾ ಈ ಏರಿಯಾಗೆ ಬಂದು ಯಾವಾಗ ವ್ಲಾಗ್ ಮಾಡಿದ್ರು ಬೇರೆಯವ್ರು ಯಾರು ಕಾಣಲ್ಲ, ನಮ್ಮನ್ನ ನಾವು ಮಾತ್ರ ರೋಡಲ್ಲೇ ಅಲ್ಕೊಂಡು ನಿಂತಿರ್ತೀವಿ. ಇವಾಗ ಸೊ ನಮ್ಮ ದೀಪಕ್ಕನ ಸೀಮಂತ 50% ಮುಗ್ದಿದೆ, ಇನ್ನು 50% ಹಾಗೆ ಇದೆ. ಸೊ ಇವಾಗ ಫೋಟೋ ಶೂಟ್ ಮಾಡೋಕ್ಕೆ ಅಂತ ಮತ್ತೆ ಬಂದಿದ್ದೀವಿ. ನಮ್ಮದೆಲ್ಲ ಆಯಿತು, ಸೀಮಂತ ಗರ್ಲ್ದು ಮಾಡಿರಲಿಲ್ಲ. ಗರ್ಲು ಮತ್ತೆ ಸೀಮಂತ ವುಮೆನ್ದು ಮಾಡಿರಲಿಲ್ಲ. ಇಲ್ಲಿ ಅಲ್ಲಿ ಗಾಡಿಗಳೆಲ್ಲ. ಸೊ ಇವಾಗ ಇವ್ರದ್ದು ಫೋಟೋ ಶೂಟ್ ಮಾಡಬೇಕು. ಸೊ ನೋಡಿ ಹೆಂಗೆ ನಡ್ಕೊಂಡು ಬರ್ತಾ ಇದ್ದಾರೆ. ಪುನೂ ಬಂದ್ಲು. ಸೊ ನೋಡಿ ಅದೊಂದು ಗುಂಡಮ್ಮ. ಸೊ ಇವಾಗ ಫೋಟೋ ಶೂಟ್ನ ಮಾಡಿ ಸಿಗ್ತೀವಿ ಆಮೇಲೆ. ಇವತ್ತು ಎಷ್ಟು ಫೋಟೋ ಶೂಟ್ ಆಗಿದೆ ಅಂದರೆ ಅಷ್ಟು ಫೋಟೋ ಶೂಟ್ ಆಗಿದೆ. ಅಮ್ಮದು, ನಂದು, ಮತ್ತು ನಮ್ಮ ರೂಪಕ್ಕೊಂದು, ಸೌಮ್ಯಕ್ಕೊಂದು, ಪ್ರತಿಯೊಬ್ಬರದ್ದು ಕೂಡ ಫೋಟೋ ಶೂಟ್ ಇವತ್ತು. ಸೊ ಒಳಗೆಲ್ಲ ಫೋಟೋ ಶೂಟ್ ಆಯಿತು. ಈಗ ಔಟ್ಡೋರ್ ಫೋಟೋ ಶೂಟ್ ಮಾಡೋಕ್ಕೆ ಈಚೆ ಅಂದರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಇಲ್ಲಿ, ಹಂಗಾಗಿ ಎಲ್ಲರೂ ಕೂಡ ಹೊರಗಡೆನೇ ತೆಗೆಸ್ಕೊತಾ ಇರೋದು. ಸೊ ಒಳಗಡೆ ಫಂಕ್ಷನ್ಸ್ ಏನಿದೆ ಬ್ಯಾಕ್ಗ್ರೌಂಡ್ ಅದು ಮುಗೀತು. ಸೊ ಇವಾಗ ಹೊರಗಡೆ ಗ್ರೀನರಿ ಚೆನ್ನಾಗಿದೆ. ಸೊ ಹಾಗಾಗಿ ನಾವು ಇವಾಗ ಫೋಟೋ ತೆಗಿಯೋಕ್ಕೆ ಅಂತ ಬಂದಿದ್ದೀವಿ. ಎಲ್ಲಿ ಅಂತ ಲೊಕೇಶನ್ ನೋಡ್ಕೊತಾ ಇದ್ದೀವಿ. ಇಲ್ಲ ಅಲ್ಲ, ಎಲ್ಲಿ? ಇಲ್ಲೆಲ್ಲ ಗಾಡಿಗಳಿದೆ, ಹಂಗೆ ತಿರ್ಕೊಂಡು ನಿಂತ್ಕೊಳ್ಳಿ. ಸೊ ನೋಡೋಣ ಹೇಗಾಗುತ್ತೆ, ಏನು ಚೆನ್ನಾಗಿ ಬರುತ್ತೆ ಫೋಟೋ ಅಂತ. ಒಬ್ಬಟ್ಟು ಹೆಸರುಬೇಳೆ ಗೈಸ್, ನನಗಿವಾಗ ತುಂಬ ಹೊಟ್ಟೆ ಹಸಿದೆ. ಸೊ ಇವಾಗ ಒಬ್ಬಟ್ಟು ತಿಂದ್ಬಿಟ್ಟು ಸೊ ಏನೇನು ಮಾಡಿದ್ರು ಅಂತ ಐಟಮ್ಸ್ನ ನಿಮಗೆ ಆಮೇಲೆ ತೋರಿಸ್ತೀನಿ. ಊಟಕ್ಕೆ ಒಬ್ಬಟ್ಟು ಮತ್ತು ಇನ್ನೇನು ಮಾಡಿದ್ದಾರೆ ತೋರಿಸ್ತೀನಿ ರೀ. ರಸಮ್, ಏನಿದು ಬೀನೀಸ್ ಪಲ್ಯ, ಅಲ್ಲಿ ಹೆಸರುಬೇಳೆ, ಇಲ್ಲೇ ಹೆಸರುಬೇಳೆ, ಉಪ್ಪಿನಕಾಯಿ, ಹಾಗೆ ಗೀ ರೈಸ್ ಮತ್ತು ಕುರ್ಮಾ ಗೊಜ್ಜು, ಅನ್ನ, ಸಾಂಬಾರು. ಅಷ್ಟೇ ಇವತ್ತಿನ ಊಟ. ಹಪ್ಪಳ ಆಯಿತು. ಊಟ ಆದಮೇಲೆ ಏನೇನು ಮಾಡಿದ್ರು ಅಂತ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ತುಂಬ ಹೊಟ್ಟೆ ಹಸ್ತಿತ್ತು. ಹಂಗಾಗಿ ಎಷ್ಟೊತ್ತು ಹೊರಡ್ತೀವಿ ಗೊತ್ತಿಲ್ಲ, ನೋಡಬೇಕು. ಹೆಂಗಿತ್ತು ಅಮ್ಮ ಊಟ? ಊಟ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು, ಮನೇಲಿ ಮಾಡಿದ್ರು ಚೆನ್ನಾಗಿ ಮಾಡಿದ್ರು. ಅಷ್ಟೇ ಚೆನ್ನಾಗಿತ್ತು ಅಷ್ಟೇ ಗಾಯ್ಸ್. ಟ್ರಯಲ್ ಹಾಕೊಂಡು ನೋಡ್ಬೋದಕ್ಕ, ಟ್ರಯಲ್ ರೂಮ್ ಇದೆ. ಮತ್ತೇನು ನಿಮಗೆ ನನಗೇನಂದ್ರು ಅಂದರೆ ಈ ಇದರಲ್ಲಿ ನೀವು ಲೂಸ್ ತೊಗೊಳ್ಳೋದೇ ಬೆಸ್ಟ್ ಅಂತ ಹೇಳಿ ಇದ್ಕೊಟ್ಟು. ವ್ಲಾಗ್ ಎಂಡ್ ಮಾಡೋದು ಬೇಡವಾ? ಬಿಚ್ಚಿಸ್ಕೊಂಡ್ಬಿಡಿ ಟೈಟ್ ಆದ್ರೆ ಅಂತ. ವ್ಲಾಗ್ ಎಂಡ್ ಮಾಡೋದು ಬೇಡ? ಅದಕ್ಕೆ ಎರಡಲ್ಲಿ ಬಿಚ್ಚಮ್ಮ ಅಂದೆ, ಅದು ನೋಡಿದ್ರೆ ರೆಡಿಮೇಡ್ ಬ್ಲೌಸ್ ಏನ್ ಗೊತ್ತಾ, ಮಾಡ್ತೀನಿ, ಸ್ವಲ್ಪ ಪಾಟ್ಲಾಗಿರ್ಲಿ ಅಂತ ಲಾಸ್ಟಲ್ಲಿ. ಇನ್ನೊಂದು ಡೀಪ್ ಇರಲ್ಲ ನೆಕ್. ನೀವು ಯಾರ ಲೈಟ್ ಹಾಕಿದ್ರಿ ಅದನ್ನ ಆಫ್ ಮಾಡ್ತು. ಮತ್ತೆ ಎಲ್ಲ ಹಂಗೆ ಉರ್ಸಿ ಎಲ್ಲ ಮಲ್ಕೊಂಡ್ಬಿಟ್ರೆ ಎಲ್ಲ ಮಲ್ಕೊತಾರೆ.
ರಜನಿ ನೀನ್ ಸುಮ್ನೆ ಹೋಗ್ಬಿಡು ನಾವ್ ಆರಾಮ್ಸ ಬರ್ಸ್ತೀವಿ ಯಾಕೆ ಡಿಸ್ಟರ್ಬ್ ಮಾಡ್ಬೇಡ ಮೇಲಿನ ಮೇಲೆ ಬಂದ್ ನಮ್ಗೆ ಅದಾಕು ಇದಾಕು ಅಂತ ನಾವು ನೋಡ್ಕೊ ಬಡಿಸ್ತೀವಿ ಸ್ನಾನ ಮಾಡ್ಕೊ ಊಟ ಅವನೇ ಫೋನೇ ಮಾಡಿರಲಿಲ್ಲ ಮಾಡ್ಲಿ ಅಂದ್ಬಿಟ್ಟು ಸುಮ್ಗಿದ್ದೆ ಆಮೇಲೆ ಅವನೇ ಮಾಡ್ದ ಬೆಳಗ್ಗೆ ಅವನು ನಂದಿಸನು ಇಲ್ಲಿ ಬರ್ಲಿ ಅಂತ ರಾತ್ರಿ ಅಡಿಗೆ ಮಾಡಿ ಊಟ ಮಾಡ್ಕೊಯ್ತಾವ ಥ್ಯಾಂಕ್ ಯು ಸೋ ಮಚ್ ಪುನಃ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದ ಪುನಃ ನಿದ್ದೆ ಒಳಗೆ ಅಡಿಗೆನೂ ಅಲ್ಲ ಅವ್ರು ಎಲ್ಲ ಚಿಕ್ಕ ಬಾಯ್ ಬಾಯ್ ಬಾಯ್. ಅವನು ನಾಳೆ ಎಲ್ಲಿ ಹೋಗ್ತೀಯ ನಾಳೆ ಹೋಗಕ್ಕಾಗಲ್ಲ ಅವನು ನಾನು ದಡ್ಡಿ ತರ ನಿನ್ ಜೊತೆ ಮಾಡ್ಬಿಟ್ಟು ನಾನು ಈ ಊಟಕ್ಕೆ ಯಾಕೆ ಚಿಕ್ಕಪ್ಪ ಒಬ್ಳೆ ಹೋಗ್ಬೇಕು ನಾನು ಬರ್ತಾ ನೋಡ್ಕೊಂಡಿದ್ದೆ ನಾನ್ ಸ್ಟಾಪ್ ನೋಡ್ಕೊಂಡಿದ್ದೆ ನಾನು ಅಲ್ಲಿಂದ ಬಾಯಿಲೇನೆ ನೀ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಡ ನಾನ್ ಸ್ಟಾಪ್ ಮೈಸೂರು ಹತ್ತಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡೋಗಿ ಮಳವಳ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ವಿಚಾರಿಸ್ತೀನಿ ನಾನ್ ಸ್ಟಾಪೇ ಕ್ಯಾನ್ಸಲ್ ಆ ಕಡೆಯಿಂದ ಬರ್ತಾ ಇದ್ದೀನಿ ಇಲ್ಲಿಗೆ ಬರ್ತಾ ಇದೆ ಮನೆಗೆ ಹೋಗೋ ಗಂಟೆ ಸುರು 8:30 ಆಗೋಯ್ತು ನಮ್ಮ ಮಕ್ಕಳು ಇವತ್ತು 11 ಗಂಟೆ ಆಯ್ತು ಬಿಡು ಅಯ್ಯೋ ಮೈಸೂರು ಬಗೆರಲ್ಲಿ ನನಗೆ ಅನ್ಕೊಂಡೆ ಅದನ್ನ ಯಾವ ಬಾಯ್ 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 ಬಾಯ್. ಫೈನಲಿ 11:30 ಅಷ್ಟೊತ್ತಿಗೆ ನಾವು ಮೈಸೂರನ್ನ ರೀಚ್ ಆದ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಪರಮಾತ್ಮ ಯೂಟ್ಯೂಬ್ ಚಾನಲ್. ಮನಗಳು ಸೇರಿದರೆ ತುಂಬಿದ ಮನೆಯಂತೆ